Hi students, this is my class number 8 of the chapter trigonometric functions. In this exercise, the next problem is if the arcs of the same length in two circles subtend angles 65 degree and 110 degree at the center, find the ratio of the radii. Previous problem same problem ಇತ್ತು ಮಕ್ಕಳ. ಪ್ರೀವಿಯಸ್ ಪ್ರಾಬ್ಲಮ್ ಏನಿತ್ತು ಅದೇ ಟೈಪಲ್ಲಿ ಇದನ್ನು ಮಾಡಬೇಕಾಗತ್ತೆ. ಇಲ್ಲಿ ಒಂದು ಸರ್ಕಲ್ ತಗೋಣ. ದಿ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಈಸ್ ಎಷ್ಟು 65 ಡಿಗ್ರಿ ಅಂತ ತಗೋಣ. ಇನ್ನೊಂದು ಸರ್ಕಲ್ ತಗೋಣ, ಚಿಕ್ಕದಾಗಿ ತಗೋಣ. ಈಗ ಇಲ್ಲಿ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದಿ ಸೆಂಟರ್ ಈಸ್ 110 ಡಿಗ್ರಿ, ಬಟ್ ದಿ ಲೆಂತ್ ಆಫ್ ದಿ ಆರ್ಕ್ ಇಲ್ಲಿ ಎಷ್ಟುದ್ದ ಬರುತ್ತೆ, ಈ ಲೆಂತ್ ಇದೆಯಲ್ಲ, ಲೆಂತ್ ಆಫ್ ಎನ್ ಆರ್ಕ್ ಎಷ್ಟುದ್ದ ಇದೆ ಅದೇ ಲೆಂತ್ ಆಫ್ ಎನ್ ಆರ್ಕ್ ಇಲ್ಲಿ ಇರುತ್ತೆ. ಆದರೆ ಇದು ದೊಡ್ಡ ಸರ್ಕಲ್ ಆಗಿರುತ್ತೆ. ಆದರೆ ಸೆಂಟರ್ ಅಟ್ ದಿ ಆ್ಯಂಗಲ್ ಅಟ್ ದಿ ಸೆಂಟರ್ ಈಸ್ 65, ಇಲ್ಲಿ ಆ್ಯಂಗಲ್ ಅಟ್ ದಿ ಸೆಂಟರ್ ಈಸ್ 110 ಡಿಗ್ರಿ. ದಿ ಸಬ್ಟೆಂಡಿಂಗ್ ಆರ್ಕ್ಸ್ ಇದೆಯಲ್ಲ, ಆ ಆರ್ಕ್ಸ್ದು ಲೆಂತ್ ಮಾತ್ರ ಸೇಮ್ ಇರುತ್ತೆ. ಹಾಗಾದರೆ ರೇಡಿಯಸ್ದು ರೇಷಿಯೋ ಏನು ಬರುತ್ತೆ, ರೇಡಿಯೈದು ರೇಷಿಯೋ ಏನು ಬರುತ್ತೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾನೆ. ಆದ್ದರಿಂದ ಫಸ್ಟ್ ಯು ಅಸ್ಯೂಮ್ ದ್ಯಾಟ್ ಲೆಟ್ ದಿ ರೇಡಿಯೈ ಆಫ್ ಟೂ ಸರ್ಕಲ್ಸ್ be R1 and R2 respectively. R1 and R2 respectively. Given the angle at the center of a circle, the angle at the center in first circle B is 65 ಡಿಗ್ರಿ. ಅದನ್ನು θ1 ಅಂತ ತಗೋಣ. ಲೆಟ್ θ1 ರೆಪ್ರೆಸೆಂಟ್ ದಿ ಆ್ಯಂಗಲ್ ಅಟ್ ದಿ ಸೆಂಟರ್ ಆಫ್ ಎ ಫಸ್ಟ್ ಸರ್ಕಲ್ ಬೈ ಆನ್ ಆರ್ಕ್ ಆಫ್ ಲೆಂತ್ ಎಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಆ್ಯಂಡ್ θ2 ಬಿ ದಿ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದಿ ಸೆಂಟರ್ ಆಫ್ ಎ ಸರ್ಕಲ್ ಇನ್ ಸೆಕೆಂಡ್ ಸರ್ಕಲ್ ಬೈ ಆನ್ ಆರ್ಕ್ ಆಫ್ ಸೇಮ್ ಲೆಂತ್ ಎಲ್ ಅಂತ ತಗೋಣ. ಇಯರ್ θ1 ಈಸ್ 65 ಡಿಗ್ರಿ ಆ್ಯಂಡ್ θ2 ಈಸ್ 110 ಡಿಗ್ರಿ. θ1 ಈಸ್ 65 ಡಿಗ್ರಿ, θ2 ಈಸ್ 110 ಡಿಗ್ರಿ. ಇಲ್ಲಿ ರೇಡಿಯಸ್ಸು ಮತ್ತು ಆರ್ಕ್ ಲೆಂತು ಮತ್ತು ಆ್ಯಂಗಲ್ ಅಂತ ಹೇಳಿರೋದ್ರಿಂದ ದಿ ರಿಲೇಷನ್ ಬಿಟ್ವೀನ್ ದಿ subtending arcs in the circle is always equal to the product of the radius and the angle subtended at the center. ಹಾಗಾದರೆ L that equal to R theta ಅನ್ನುವಂಥ ರಿಲೇಷನ್ ನಿಮ್ಗೆ ಗೊತ್ತಿದೆ. ಹಾಗಾದರೆ ಥೀಟಾ ಇಸ್ ಆಲ್ವೇಸ್ ಇನ್ ರೇಡಿಯನ್. ಥೀಟಾ ಯಾವುದ್ರಲ್ಲಿರುತ್ತೆ, ರೇಡಿಯನ್ನಲ್ಲಿರುತ್ತೆ. ಆದರೆ ಇಲ್ಲಿ ಡಿಗ್ರಿನಲ್ಲಿದೆ. ಥೀಟಾ ಅನ್ನೋದು ರೇಡಿಯನ್ನಲ್ಲಿರೋದ್ರಿಂದ ಈ ಡಿಗ್ರಿ ಮೆಜರ್ನ ಏನು ಮಾಡಬೇಕಾಗತ್ತೆ, ರೇಡಿಯನ್ ಮೆಜರ್ ಕನ್ವರ್ಟ್ ಮಾಡಿದ್ರೆ 65 ಇಂಟು π/180 ಆಗುತ್ತೆ. ದಿ ಕನ್ವರ್ಷನ್ ಆಫ್ ಡಿಗ್ರಿ ಇಂಟು ರೇಡಿಯನ್ ಈಸ್ ಆಲ್ವೇಸ್ 1 ಡಿಗ್ರಿ ಈಸ್ ಆಲ್ವೇಸ್ π/180 ರೇಡಿಯನ್. ಅದೇ ರೇಡಿಯನ್ನಿಂದ ಡಿಗ್ರಿ ಬಂತು ಅಂತ ಅಂದಾಗ 180 ಡಿವೈಡ್ ಬೈ π ಬರುತ್ತೆ. ಇಯರ್ θ2 ದಟ್ ಈಕ್ವಲ್ ಟು 110 ಡಿಗ್ರಿ, ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್ 110 ಇಂಟು π/180 ರೇಡಿಯನ್ ಆಗುತ್ತೆ. ದಟ್ ಈಕ್ವಲ್ ಟು ಇಲ್ಲಿ 5ಇಂದ ಡಿವೈಡ್ ಮಾಡ್ಕೊಳ್ಳೋಣ. 5 1s 1 ನೋಡ್ಕೊಂತು, 5 3s 5 36. ಹಾಗಾದರೆ 13 π ಡಿವೈಡ್ ಬೈ 36. 5 3s 15, 1 ಉಳ್ಕೊಂತು, ಅಲ್ಲ 3 ಉಳ್ಕೊಳುತ್ತೆ.
30 ಆಗುತ್ತೆ. ಹಾಗಾದರೆ 13 ಅಲ್ಲ 5 6 ಎಷ್ಟು ಬರುತ್ತೆ? 30 ಬರುತ್ತೆ. ಹಾಗಾದರೆ θ1 that equal to 13 pi radian over 36. θ2 ಬರೋಣ, 0 0 get cancelled. 11 18 ಯಾವುದೇ ಕಾಮನ್ ಫ್ಯಾಕ್ಟರ್ ಇರೋದ್ರಿಂದ θ2 ಈಸ್ 11 pi divided by 18 radian. 11 pi by 18 radian. ಇಲ್ಲೂ ರೇಡಿಯನ್ ಅಂತಲೇ ಬರೆಯೋಣ. ಲೆಟ್ ಎಲ್ ಬಿ ದಿ arc, L be the arc, subtending arc in both the circles, same length. Let L is the same length of an arc in ಅಥವಾ subtending arc in both the circles. Therefore L that equal to r theta ಅಂತ ಅಂದಾಗ ಫಸ್ಟ್ ಸರ್ಕಲಲ್ಲೂ ಲೆಂತ್ ಸೇಮು, ಲೆಂತ್ ಏನಿರುತ್ತೆ ಸೆಕೆಂಡ್ ಸರ್ಕಲಲ್ಲೂ ಅಷ್ಟೇ ಲೆಂತ್ ಆಫ್ ಎನ್ ಆರ್ಕ್ ಇರೋದ್ರಿಂದ ಫಸ್ಟ್ ಸರ್ಕಲಲ್ಲಿ ರೇಡಿಯಸ್ಸು R1 ಮತ್ತು θ1 ಅನ್ನೋದು ಆ್ಯಂಗಲ್ಲು, ಸೆಕೆಂಡ್ ಸರ್ಕಲಲ್ಲಿ R2 ಮತ್ತು θ ಅನ್ನುವಂಥದ್ದು, R2 ಅನ್ನೋದು ರೇಡಿಯಸ್ಸು, θ ಅನ್ನುವಂಥದ್ದು ಏನಾಗಿರುತ್ತೆ ಆ್ಯಂಗಲ್ ಅಟ್ ದಿ ಸೆಂಟರ್ ಆಫ್ ಎ ಸರ್ಕಲ್ ಆಗಿರೋದ್ರಿಂದ ಎರಡರಲ್ಲೂ ಲೆಂತ್ ಆಫ್ ಎನ್ ಆರ್ಕ್ ಈಸ್ ಸೇಮ್. ದೇರ್ಫೋರ್ ಎಲ್ ದಟ್ ಈಕ್ವಲ್ ಟು ಏನು ಬರುತ್ತೆ? R1 θ1 ದಟ್ ಈಕ್ವಲ್ ಟು R2 θ2 ಬರುತ್ತೆ. Here R1 θ1 is R1 times of θ1 is 13 pi by 36 by 36 into R1 that equal to R2 is ಗೊತ್ತಿಲ್ಲ, ಆದರೆ θ2 ಗೊತ್ತಿದೆ. R2 times of 11 pi by 18 by cross multiplication R1 over R2 that equal to 11 pi into 36 over 13 pi into 18. 18 ones are 18 twos are cancel ಆಗುತ್ತೆ. pi get cancelled, then we get 11 twos are 22 over 13 ಬರುತ್ತೆ. hence the ratio of the radii is 22 is to 13. 22 is to 13. ಮತ್ತೊಂದು ಬಾರಿ ನೋಡ್ಕೊಳ್ಳಿ. If the arcs of the same length in two circles subtends 65 degree and 110 degree at the center of a circle, find their ratio of the radii. Let us assume that the radii of the two circles be R1 and R2 respectively. In the relation L that equal to R theta, theta must be in radian, but here the given angles at the center of a circle be in degrees. First you convert the degree angular measurement into radian. θ1 that equal to 65 degree, θ1 represents the angle at the center of a circle in first circle. 65 degree that equal to 65 times of pi by 180, because convert the degree measure into radian measure, then we get θ1 as 13 pi over 36 radian. θ2 represents the angle at the center of a circle by an length of an arc be L. In second circle, theta that equal to 110 degree, ಇದನ್ನು ರೇಡಿಯನ್ ಕನ್ವರ್ಟ್ ಮಾಡಿದಾಗ 110 into pi by 180 that equal to 11 pi by 18 ರೇಡಿಯನ್ ಆಗುತ್ತೆ. Let L be the subtending arcs in both the circles, they are in same length. Therefore L that equal to R1 θ1 that equal to R2 θ2. R1 times of θ1 is 13 pi by 36 that equal to R2 times of R2 ಇದೆ ಬರ್ಕೊಳ್ತೀರಾ, R2 times of θ2 is 11 pi by 18. By cross multiplication
36 ನ್ಯೂಮರೇಟ್ರ್ ಬರುತ್ತೆ, R2 ಡಿನಾಮಿನೇಟ್ರ್ ಬರುತ್ತೆ, 13 ಪೈ ಡಿನಾಮಿನೇಟ್ರಿಗೆ ಹೋಗುತ್ತೆ. ಆಗ R1 ಡಿವೈಡ್ ಬೈ R2 ದಟ್ ಈಕ್ವಲ್ ಟು 11 ಪೈ ಇಂಟು 36 ಓವರ್ 13 ಪೈ ಟೈಮ್ಸ್ ಆಫ್ 18 ಬರುತ್ತೆ. ಇಯರ್ 18 1 ಝ 18 2 ಝ ಕ್ಯಾನ್ಸಲ್ ಆದರೆ 11 2 ಝ 22 ಬೈ 13 ಬರುತ್ತೆ. ಇಯರ್ R1 ಬೈ R2 ಈಸ್ 22 ಬೈ 13. Hence the ratio of the radii is 22:13. Next problem of this exercise is find the radius of the circle in which a central angle of 60 degree intercepts an arc of length 37.4 centimeter. ಇಲ್ಲಿ solution ಬರೋಣ. Students, we know that the relation between the length of the arc of a circle is always L that equal to R theta. ನಿಮ್ಗೆ ಗೊತ್ತಿದೆ ಮಕ್ಕಳ, ಲೆಂತ್ ಆಫ್ ಎನ್ ಆರ್ಕ್ ಈಸ್ L ಅಂತ ತೊಗೊಂಡ್ರೆ ವಿಚ್ ಇಸ್ ಈಕ್ವಲ್ ಟು R theta ಅಂತ. ಫಸ್ಟು ಗಿವನ್ ಬರ್ಕೊಳ್ಳೋಣ. ಗಿವನ್ ಏನೇನು ಕೊಟ್ಟಿದ್ದಾರೆ ಅಂತ ಅಂದರೆ, ಆ್ಯಂಗಲ್ ಅಟ್ ದಿ ಸೆಂಟ್ರ್ ಆಫ್ ಎ ಸರ್ಕಲ್ ತೀಟಾ ದಟ್ ಈಕ್ವಲ್ ಟು 60 ಡಿಗ್ರಿ, ತೀಟಾ ದಟ್ ಈಕ್ವಲ್ ಟು 60 ಡಿಗ್ರಿ. ಆ್ಯಂಡ್ ಆರ್ಕ್ ಲೆಂತ್ ಕೊಟ್ಟಿದ್ದಾರೆ. ಆರ್ಕ್ ಲೆಂತ್ ಈಸ್ L ದಟ್ ಈಕ್ವಲ್ ಟು 37.4 ಸೆಂಟಿಮೀಟರ್. 37.4 ಸೆಂಟಿಮೀಟರ್. ಇಲ್ಲಿ ನೆಕ್ಸ್ಟ್ ಕೇಳ್ತಾ ಇರೋದೇನು, ಫೈಂಡ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್. ಫೈಂಡ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್ ಕ್ವಶನ್ ಮಾರ್ಕ್. ಆದರೆ ಈ ರಿಲೇಷನ್ಲಿ L ದಟ್ ಈಕ್ವಲ್ ಟು R ತೀಟದಲ್ಲಿ ತೀಟಾ ಈಸ್ ಆಲ್ವೇಸ್ ಇನ್ ರೇಡಿಯನ್. ಆದರೆ ಇಲ್ಲಿ ತೀಟಾ ಯಾವುದರಲ್ಲಿದೆ ಅಂತಂದರೆ ಡಿಗ್ರಿನಲ್ಲಿದೆ. ಆ ಡಿಗ್ರಿ ಮೆಜರ್ನ ರೇಡಿಯನ್ ಮೆಜರ್ ಕನ್ವರ್ಟ್ ಮಾಡಿದ್ರೆ 60 ಟೈಮ್ಸ್ ಆಫ್ ಏನಾಗುತ್ತೆ, ಪೈ ಬೈ 180 ರೇಡಿಯನ್ ಆಗುತ್ತೆ. ದಟ್ ಮೀನ್ಸ್ 60 ಬೈ 180 ಈಸ್ pi by 3 radian. Pi by 3 radian. Therefore, we know that L that equal to R theta. Substituting these values to this relation, here L is 37.4 that equal to R times of theta is theta ಅಂತಂದ್ರೆ ಏನಪ್ಪ ಅಂತಂದರೆ pi by 3. By cross multiplication we get 37.4 times of 3 over 20 pi ಬರುತ್ತೆ. ದಟ್ ಈಕ್ವಲ್ ಟು R. R ದಟ್ ಈಕ್ವಲ್ ಟು 3 4s are 12, 1 ಉಳ್ಕೊಂತು. 3 7s are 21, 21 plus 1 is 22, 2 ಉಳ್ಕೊಂತು. 3 3s are 9, 9 plus 2 is 11, 112 ಪಾಯಿಂಟ್, ಒಂದಾದ್ಮೇಲೆ ಪಾಯಿಂಟ್ ಇದೆ, 112.2 ಓವರ್ 22/7 ಆಗಿದೆ. ಈ 22/7 7 ಏನಾಗುತ್ತೆ, ನ್ಯೂಮರೇಟ್ರಿಗೆ ಹೋಗುತ್ತೆ. ದೆನ್ ವಿ ಗೆಟ್ R ದಟ್ ಈಕ್ವಲ್ ಟು 112.2 ಟೈಮ್ಸ್ ಆಫ್ 7 ಓವರ್ 22 ಬರುತ್ತೆ. ದೇರ್ ಫೋರ್ R ದಟ್ ಈಕ್ವಲ್ ಟು 7 2s are 14, 1 ಉಳ್ಕೊಂತು. 7 2s are 14 plus 1 is 15, 1 ಉಳ್ಕೊಂತು. 7 11s are 77, 77 plus 1 is 78 over 22. ಇದನ್ನು ಡಿವೈಡ್ ಮಾಡೋಣ ಮಕ್ಕಳ. ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ನೋಡೋಣ. 785 4 ಅಲ್ಲ, 7854 ಓವರ್ 22. 22 ಇಂದ ಡಿವೈಡ್ ಮಾಡಿದ್ರೆ 722 3s 66, 22 4s ಎಷ್ಟಾಗುತ್ತೆ, 88 ಆಗುತ್ತೆ. 22 2s ಅಲ್ಲ 3s ಬರೋಣ, 66 ಆದರೆ ಇಲ್ಲಿ 8ಅಲ್ಲಿ 6 ಹೋದರೆ 2, 7ಅಲ್ಲಿ 6 ಹೋದರೆ 1, 12 ಆಯಿತು. 5 ಇಳಿಸ್ಕೊಳ್ಳೋಣ. 5 ಇಳಿಸ್ಕೊಂಡ್ರೆ 22 10s 22 5s 22 5s ಬಂದರೆ ಎಷ್ಟು ಬರುತ್ತೆ, 110 ಏನೋ ಬರುತ್ತೆ. 5 2s 10 0, 1 ಉಳ್ಕೊಂತು. 5 2s 10, 10 plus 1 is 11, ಸರಿ ಆಯಿತು 110.
ಹಾಗಾದರೆ 125ನಲ್ಲಿ 110 ಹೋದರೆ 15 ಉಳಿಯುತ್ತೆ. ಒಂದು 4 ಇಳಿಸ್ಕೊಳ್ಳೋಣ. 7 ಹಾಕೋಣ. 7 2s 14, 1 ಯೂನಿಟ್ ಪ್ಲೇಸಲ್ಲಿ 4 ಇರೋದ್ರಿಂದ 7 ಮಾಡೋಣ. 7 2s 14, 1 ಉಳ್ಕೊಂತು. 7 2s 14 + 1 = 15. ಹಾಗಾದರೆ ಎಷ್ಟಾದ್ಮೇಲೆ ಪಾಯಿಂಟ್ ಇದೆ ಅಂತಂದರೆ ಒಂದಾದ್ಮೇಲೆ ಪಾಯಿಂಟ್ ಇದೆ. ಒಂದಾದ್ಮೇಲೆ ಪಾಯಿಂಟ್ ಹಾಕ್ಕೊಂಡ್ರೆ 30 ರೇಡಿಯಸ್ 30 = 35.7 centimeter ಬರುತ್ತೆ. The radius of the circle is 35.7 centimeter when the subtending arcs is 37.4 centimeter of length, 37.4 centimeter, and the intercept angle at the center of a circle be 60 degree. Next problem. The minute hand of a watch is 1.5 centimeter long. How far does its tip move 40 minutes? ನೋಡಿ ಮಕ್ಕಳ, ಒಂದು ಗಡಿಯಾರ ತಗೋಣ. ಈಗ ಮಾರ್ಕೆಟಲ್ಲಿ ಯಾವ್ಯಾವುದೋ ಶೇಪಲ್ಲೆಲ್ಲ ಗಡಿಯಾರ ಸಿಗುತ್ತೆ. ಅದೇ ನಾವು ರೌಂಡ್ ಶೇಪಲ್ಲೇ ತೊಗೊಳ್ಳೋಣ. ಇಲ್ಲಿ ರೌಂಡ್ ಶೇಪಲ್ಲಿ ತೊಗೊಂಡು ಇದು ಸೆಂಟ್ರ್ ಆಫ್ ದಿ ವಾಚ್ ಅಂತ ತೊಗೊಳ್ಳಿ. ಈ ವಾಚ್ನಲ್ಲಿ ಮಿನಿಟ್ ಹ್ಯಾಂಡ್ನೇ ಕೊಟ್ಟಿರೋದು ಯಾಕೆ ಅಂತಂದರೆ ದಟ್ ಟಚಸ್ ಅಪ್ರಾಕ್ಸಿಮೇಟ್ಲಿ ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ದಟ್ಸ್ ವೈ ದಿ ಮಿನಿಟ್ ಹ್ಯಾಂಡ್ ಈಸ್ ಕನ್ಸಿಡರ್ಡ್ ಆ್ಯಸ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್. ಮಿನಿಟ್ ಹ್ಯಾಂಡು ಇದೇನಾಗಿರ್ತದೆ, ದೊಡ್ಡದಾಗಿರುತ್ತೆ. ಅದು ಸರ್ಕಂಫರೆನ್ಸ್ನ ಟಚ್ ಮಾಡೋ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನು ರೇಡಿಯಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ದಿ ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ 1.5 centimeter. ಇಲ್ಲಿ 12ನಲ್ಲಿರುತ್ತೆ ಅಂತ ಅಂದರೆ ಇಲ್ಲಿಗೆ 10 ಮಿನಿಟ್ಸು, ಇಲ್ಲಿ 15 ಮಿನಿಟ್ಸು, 20 ಮಿನಿಟು, 30 ಮಿನಿಟು, 40 ಮಿನಿಟ್ ಇಲ್ಲಿ ಬರುತ್ತೆ ಮಕ್ಕಳ. ಇಲ್ಲಿಗೆ 40 ಮಿನಿಟ್ ಬರುತ್ತೆ. ಹಾಗಾದರೆ 40 ಮಿನಿಟ್ ಬರುತ್ತೆ. ವಿ ನೋ ದಟ್ ದಿ ಲೆಂತ್ ಆಫ್ ಎನ್ ಆರ್ಕ್ ದಿ ಲೆಂತ್ ಆಫ್ ಎನ್ ಆರ್ಕ್ ಇನ್ ಎ ಸರ್ಕಲ್ ಈಸ್ ಎಲ್ ಅಂತ ತೊಗೊಂಡ್ರೆ ಅವನು ಹೇಳ್ತಾ ಇರೋದೇನೋ, ಟಿಪ್ಪು ಎಷ್ಟು ದೂರ ಮೂವ್ ಆಗಿದೆ 40 ಮಿನಿಟ್ಸ್ಗೆ ಅಂತ. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂದರು ಒಂದೇ. ಟು ಫೈಂಡ್ ಔಟ್ ದಿ ಲೆಂತ್ ಆಫ್ ಎನ್ ಆರ್ಕ್ ವೆನ್ ದಿ ಮಿನಿಟ್ ಆ್ಯಂಡ್ ಮೂವ್ಸ್ ಫ್ರಮ್ 12 ಟು ಇಲ್ಲಿ ಎಷ್ಟು ಬರುತ್ತೆ, ಇಲ್ಲಿ 12, ಇಲ್ಲಿ 6 ಅಂತಂದಾಗ ಇಲ್ಲಿಗೆ ಎಷ್ಟು ಬರುತ್ತೆ, 8 ಹತ್ತಿರ ಬರುತ್ತೆ, 8. ಹಾಗಾದರೆ ಇಲ್ಲಿಂದ ಇಲ್ಲಿ ತನಕ ಬರುವಂಥ ಆ್ಯಂಗ್ಯುಲರ್ ಮೆಜರ್ಮೆಂಟ್ನೂ ಕೊಟ್ಟಿಲ್ಲ. ಆ್ಯಂಗ್ಯುಲರ್ ಮೆಜರ್ಮೆಂಟ್ ಕೊಟ್ಟಿಲ್ಲ, ರೇಡಿಯಸ್ ಒಂದೇ ಒಂದು ಕೊಟ್ಟಿರೋದು. ಮತ್ತು ಎಷ್ಟು ದೂರ ಮೂವ್ ಆಗಿದೆ ಅಂತಂದರೆ ಲೆಂತ್ ಆಫ್ ಎನ್ ಆರ್ಕ್ನ ಫೈಂಡ್ ಔಟ್ ಮಾಡಬೇಕು. ಎಲ್ ಫೈಂಡ್ ಔಟ್ ಮಾಡಬೇಕು. ಎಲ್ ದಟ್ ಈಕ್ವಲ್ ಟು r θ ಅಂತ ಬರ್ಕೊಳ್ಳೋಣ ಮಕ್ಕಳು. ಹಾಗಾದರೆ ಆರ್ ಗೊತ್ತಿದೆ. ಆರ್ ಎಷ್ಟಪ್ಪ ಅಂದರೆ 1.5 ಇಂಟು ಥೀಟಾ ಗೊತ್ತಿಲ್ಲ. ಅದಕ್ಕೇನು ಮಾಡೋದು ಅಂತಂದರೆ, ಎ ಮಿನಿಟ್ ಹ್ಯಾಂಡ್ ಇನ್ ಎ ವಾಚ್ ಮೂವ್ಸ್ ಫ್ರಮ್ 12 to 8 ಅಂದರೆ 40 ಮಿನಿಟ್ಸ್ ಗಂಟ ಎಷ್ಟು ಆ್ಯಂಗ್ಯುಲರ್ ಮೆಜರ್ಮೆಂಟ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಫಾರ್ 1 ಕಂಪ್ಲೀಟ್ rotation, the minute hand completes 360 degree. ಏನು ಮಾಡುತ್ತೆ, 1 ಅವರ್ಗೆ ಇಲ್ಲಿ ಬರೀತೀನಿ, ಫಾರ್ 1 ಅವರ್ minute hand completes 60 minutes. 1 ಅವರ್ಗೆ ಮಿನಿಟ್ ಹ್ಯಾಂಡು 60 ನಿಮಿಷವನ್ನು ಕಂಪ್ಲೀಟ್ ಮಾಡುತ್ತೆ. ಅಂದರೆ 40 ಮಿನಿಟ್ಸ್ಗೆ ಎಷ್ಟನ್ನು ಕಂಪ್ಲೀಟ್ ಮಾಡುತ್ತೆ? ಹಾಗಾದರೆ ಮಿನಿಟ್ ಆ್ಯಂಡ್ ರೆವಲ್ಯೂಟ್ಸ್ ಅಥವಾ ಕಂಪ್ಲೀಟ್ಸ್
40/60 revolution for 40 minutes. ಅಂದರೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ಗೆ 60 ನಿಮಿಷ ಕಂಪ್ಲೀಟ್ ಮಾಡಿದ್ರೆ 40 ನಿಮಿಷಕ್ಕೆ ಎಷ್ಟು ಕಂಪ್ಲೀಟ್ ಮಾಡುತ್ತಪ್ಪ ಅಂತಂದರೆ ದಟ್ ಕಂಪ್ಲೀಟ್ಸ್ 40/60 ರೆವಲ್ಯೂಷನ್. ಹಾಗಾದರೆ 0 ಗೆಟ್ ಕ್ಯಾನ್ಸಲ್, 2/6 ರೆವಲ್ಯೂಷನ್, 2/3 ರೆವಲ್ಯೂಷನ್, 2 2s 2 3s 2/3 ರೆವಲ್ಯೂಷನ್. ನೋಡಿ ಮಕ್ಕಳ, ಒಂದು ಕಂಪ್ಲೀಟ್ ರೊಟೇಷನ್ಗೆ, ಇದು ಮಿನಿಟ್ ಹ್ಯಾಂಡು, ಕಂಪ್ಲೀಟ್ ರೊಟೇಷನ್ಗೆ 60 ನಿಮಿಷ ತಗೊಳುತ್ತೆ ಅಂತಂದಾಗ 60 ನಿಮಿಷದಲ್ಲಿ 40 ನಿಮಿಷ ಮಾತ್ರ ತಿರುಗಿದೆ ಅಂತ ಅಂದರೆ ದಿ ರೇಷಿಯೋ ಆಫ್ 40/60. ಟೋಟಲಿ ಇರೋದನ್ನು ಡಿನಾಮಿನೇಟ್ರಿಗೆ ಹಾಕೋಬೇಕು, ಎಷ್ಟು ಕಂಪ್ಲೀಟ್ ಮಾಡಿದೆ ಅನ್ನೋದನ್ನು ನ್ಯೂಮರೇಟ್ರಿಗೆ ಹಾಕೋಬೇಕು. ಆಗ 40/60 ರೆವಲ್ಯೂಷನ್ನ ಕಂಪ್ಲೀಟ್ ಮಾಡುತ್ತೆ. ಫಾರ್ 1 hour minute hand, for 1 hour that completes one rotation or one revolution in 60 minutes. 1 hour ಅಂದ್ರೆ ಒಂದೇ 60 ಮಿನಿಟ್ಸಲ್ಲಿ ದಟ್ ಕಂಪ್ಲೀಟ್ಸ್ 1 revolution. ಹಾಗಾದರೆ ಮಿನಿಟ್ ಹ್ಯಾಂಡ್ ಕಂಪ್ಲೀಟ್ಸ್ ಎಷ್ಟು? 40/60 ರೆವಲ್ಯೂಷನ್ ಫಾರ್ 40 minutes. ಫಾರ್ 40 minutes ಇಟ್ ಕಂಪ್ಲೀಟ್ಸ್ ಎಷ್ಟಪ್ಪ ಅಂದರೆ 40/60 ರೆವಲ್ಯೂಷನ್ಸ್. 1 ಗಂಟೆಗೆ 60 ನಿಮಿಷ, 60 ನಿಮಿಷಕ್ಕೆ ಒಂದು ರೆವಲ್ಯೂಷನ್ನ ಕಂಪ್ಲೀಟ್ ಮಾಡುತ್ತೆ ಅಂತ ಅಂದರೆ 40 ನಿಮಿಷದಲ್ಲಿ ಎಷ್ಟು ತಿರುಗಿದೆ ಅಂತ ಅಂದರೆ ಎಷ್ಟು ಆ್ಯಂಗಲ್ನ ಕಂಪ್ಲೀಟ್ ಮಾಡುತ್ತೆ ಅಂತಂದರೆ ಎಷ್ಟು ರೆವಲ್ಯೂಷನ್ನ ಕಂಪ್ಲೀಟ್ ಮಾಡುತ್ತೆ ಅಂತಂದಾಗ ದಟ್ ಕಂಪ್ಲೀಟ್ಸ್ 40/60 ರೆವಲ್ಯೂಷನ್. ದಿ ರೇಷಿಯೋ ಆಫ್ 40/60 ಈಸ್ 2/3 ರೆವಲ್ಯೂಷನ್. ನಮಗೆ ಗೊತ್ತಿದೆ ಫಾರ್ 1 ಕಂಪ್ಲೀಟ್ ರೆವಲ್ಯೂಷನ್ ಇಟ್ ಕಂಪ್ಲೀಟ್ಸ್ ಎಷ್ಟಪ್ಪ ಅಂದರೆ 360 ಡಿಗ್ರಿ. 360 ಡಿಗ್ರಿನ ನಾವು ಡೈರೆಕ್ಟಾಗಿ ಏನು ಮಾಡೋಣ, ರೇಡಿಯನಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಆಗ 2 ಟೈಮ್ಸ್ ಆಫ್ 180 ಡಿಗ್ರಿ ಅಂತ ಬರಿಬೋದು. 2 × 180 ಡಿಗ್ರಿನ ಪೈ ರೇಡಿಯನ್ ಅಂತ ಕರಿತೀವಿ. ಫಾರ್ 1 ಕಂಪ್ಲೀಟ್ ರೆವಲ್ಯೂಷನ್ ಮಿನಿಟ್ ಆ್ಯಂಡ್ ಸಬ್ಟೆಂಡ್ಸ್ 2 ಪೈ ರೇಡಿಯನ್ ಅಟ್ ದಿ ಸೆಂಟರ್ ಆಫ್ ಎ ಸರ್ಕಲ್. ಫಾರ್ 40 minutes ಮಿನಿಟ್ ಆ್ಯಂಡ್ subtends 2/3 times of 2 pi radian. ನೋಡಿ ಮಕ್ಕಳ, 1 ಗಂಟೆಗೆ 360 ಡಿಗ್ರಿ ಕಂಪ್ಲೀಟ್ ಮಾಡುತ್ತೆ. ಯಾಕೆ ಅಂತಂದರೆ 1 ಗಂಟೆ ಅಂದರೆ 60 ನಿಮಿಷ, 60 ನಿಮಿಷಕ್ಕೆ ಒಂದು ರೆವಲ್ಯೂಷನ್ ಆಗುತ್ತೆ. ಯಾವುದ್ರದ್ದು? ಮಿನಿಟ್ ಹ್ಯಾಂಡ್ದು ಅಂತ ಅಂದರೆ 40 ನಿಮಿಷಕ್ಕೆ ಎಷ್ಟು ರೆವಲ್ಯೂಷನ್ ಆಗುತ್ತಪ್ಪ ಅಂದರೆ 2/3 ರೆವಲ್ಯೂಷನ್ಸ್ ಅಷ್ಟು ಆಗುತ್ತೆ. ಒಂದು ರೆವಲ್ಯೂಷನ್ ಕಂಪ್ಲೀಟ್ ಮಾಡಿದೆ ಅಂತಂದರೆ 360 ಡಿಗ್ರಿ, 360 ಡಿಗ್ರಿ, 360 ಡಿಗ್ರಿನ 2 ಟೈಮ್ಸ್ ಆಫ್ 180 ಅಂತ ಬರಿಬೋದು. 180 ಅಂತಂದರೆ ಪೈ ರೇಡಿಯನ್, ಹಾಗಾದರೆ 2 ಪೈ ರೇಡಿಯನ್ ಬರುತ್ತೆ. ಒಂದು ರೆವಲ್ಯೂಷನ್ಗೆ 2 ಪೈ ರೇಡಿಯನ್ ಆದರೆ 2/3 ರೆವಲ್ಯೂಷನ್ಗೆ ಎಷ್ಟು? 2/3 ಟೈಮ್ಸ್ ಆಫ್ 2 ಪೈ ರೇಡಿಯನ್ ಆಗುತ್ತೆ. ದಟ್ ಮೀನ್ಸ್ 4π/3 ರೇಡಿಯನ್ ಆಗುತ್ತೆ. 4π/3 ರೇಡಿಯನ್. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 4π/3 ರೇಡಿಯನ್ ಅಷ್ಟು ಕಂಪ್ಲೀಟ್ ಮಾಡುತ್ತೆ ಆ್ಯಂಗಲ್ನ ಅಟ್ ದಿ ಸೆಂಟರ್. 1.5 1s 1.5 2s 2 1s 2 2s ಕ್ಯಾನ್ಸಲ್ ಆಗುತ್ತೆ. ದೆನ್ ವಿ ಗೆಟ್ 2 ಟೈಮ್ಸ್ ಆಫ್ ಇಯರ್ ಪೈ ಈಸ್ ಎಷ್ಟು ಅಂತಂದರೆ 3.14. ಇಲ್ಲಿ ನಾವು ಏನು ಹೇಳ್ತಾ ಇರೋದಪ್ಪ ಅಂದರೆ ದಿ ವ್ಯಾಲ್ಯೂ ಆಫ್ ಪೈ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತಂದಾಗ ಅವರೇ ಕೊಟ್ಟಿದ್ದಾರೆ. ಯೂಸ್ ಪೈ ಆ್ಯಸ್ 3.14. ದೇರ್ ಫಾರ್ ವಿ ಗೆಟ್ 2 ಟೈಮ್ಸ್ ಆಫ್ 3.14 ಈಸ್ 2 4s 8 2 1s 2 2 3s 6. ಹಾಗಾದರೆ 6.28 ಸೆಂಟಿಮೀಟ್ರ್ ಆಗುತ್ತೆ. ಹಾಗಾದರೆ ದಿ ಟಿಪ್ ಆಫ್ ದಿ ಮಿನಿಟ್ ಹ್ಯಾಂಡ್ ಕಂಪ್ಲೀಟ್ಸ್ ಎಷ್ಟು? 6.28 ಸೆಂಟಿಮೀಟರ್ ಫಾರ್ 40 minutes. ಇನ್ನೊಂದು ಬಾರಿ ನೋಡ್ಕೊಳ್ಳಿ. ಮಿನಿಟ್ ಹ್ಯಾಂಡ್ ಆಫ್ ಎ ವಾಚ್ ಈಸ್ 1.5 ಸೆಂಟಿಮೀಟರ್. ಹಾಗಾದರೆ ಮಿನಿಟ್ ಹ್ಯಾಂಡ್ನ ನಾವೇನಂತ ತಗೋಬೇಕು? ರೇಡಿಯಸ್ ಆಫ್ ದಿ ಸರ್ಕಲ್ ಅಂತ ತಗೋಬೇಕು. ರೇಡಿಯಸ್ ಈಸ್ 1.5 ಸೆಂಟಿಮೀಟರ್. ನಮಗೆ ಗೊತ್ತಿದೆ ಲೆಂತ್ ಆಫ್ ಎನ್ ಆರ್ಕ್ ಫೈಂಡ್ ಔಟ್ ಮಾಡಬೇಕು ಅಂದರೆ L = r θ ಅಂತ. ಥೀಟಾ ಯಾವುದರಲ್ಲಿ ಇರುತ್ತೆ? ರೇಡಿಯನಲ್ಲಿ ಇರುತ್ತೆ. ಆದರೆ ಇಲ್ಲಿ ಕೊಟ್ಟಿರೋದು ಎಷ್ಟಕ್ಕೆ? 40 minutes ಅಂತಂದಾಗ ಇಲ್ಲಿಗೆ 10, ಇಲ್ಲಿ 15, ಇಲ್ಲಿ 20, ಇಲ್ಲಿ 30, ಇಲ್ಲಿ 40. ಹಾಗಾದರೆ ಈ ಆ್ಯಂಗ್ಯುಲರ್ ಮೆಷರ್ಮೆಂಟ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕಂದರೆ ನಮಗೆ ಒಂದು ಟರ್ಮ್ ಮಾತ್ರನೇ ಕೊಟ್ಟಿರೋದು, ಇನ್ನೂ ಒಂದು ಟರ್ಮ್ ಬೇಕು ಯಾವುದನ್ನು ಲೆಂತ್ ಫೈಂಡ್ ಔಟ್ ಮಾಡಬೇಕು ಅಂತ. ಅವ್ನು ಕೇಳಿರೋದು ಹೌ ಫಾರ್ ಡಸ್ ಇಟ್ಸ್ ಟಿಪ್ ಮೂವ್ 40 minutes.
ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಮೂವ್ ಆಗಿದೆ ಅಂದರೂ ಒಂದೇ, ಎಷ್ಟು ಲೆಂತ್ ಇದೆ ಅಂತ ಅಂದರೂ ಒಂದೇ. ಹಾಗಾದರೆ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಲೆಂತ್ ಆಫ್ ಎನ್ ಆರ್ಕ್ ಆಫ್ ದಿಸ್ ಸರ್ಕಲ್ ವೆನ್ ದಿ ಟಿಪ್ ಆಫ್ ದಿ ಮಿನಿಟ್ ಆ್ಯಂಡ್ ಮೂವ್ಸ್ ಮೂವ್ 40 ಮಿನಿಟ್ಸ್ ಅಂತ. 40 ನಿಮಿಷ ಮೂವ್ ಆದಾಗ ಎಷ್ಟು ಆರ್ಕ್ ಅಷ್ಟು ಎಷ್ಟು ಲೆಂತ್ ಅಷ್ಟು ಮೂವ್ ಆಗಿದೆ ಅಂತ. ಹಾಗಾದರೆ ಎಲ್ ದಟ್ ಈಕ್ವಲ್ ಟು ಆರ್ ತೀಟಾ, ಇಯರ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್ ಇಸ್ 1.5. ಹಾಗಾದರೆ ನಾವೇನು ಫೈಂಡ್ ಔಟ್ ಮಾಡ್ಕೋಬೇಕು? ತೀಟಾ ಫೈಂಡ್ ಔಟ್ ಮಾಡ್ಕೋಬೇಕು. 1 ಅವರ್ಗೆ 60 ಮಿನಿಟ್ಸ್ ಅಂತ ಗೊತ್ತಿದೆ ನಮಗೆ. 1 ಅವರ್ಗೆ 60 ಮಿನಿಟ್ಸ್ ಆದರೆ ದಟ್ ಕಂಪ್ಲೀಟ್ಸ್ ಎಷ್ಟಪ್ಪ ಅಂದರೆ 1 ರೆವಲ್ಯೂಷನ್. ಮಿನಿಟ್ ಆ್ಯಂಡ್ ಕಂಪ್ಲೀಟ್ಸ್ 1 ರೆವಲ್ಯೂಷನ್. ಫಾರ್ 40 ಮಿನಿಟ್ಸ್ ಮಿನಿಟ್ ಆ್ಯಂಡ್ ಕಂಪ್ಲೀಟ್ಸ್ ಎಷ್ಟು? 40/60 ರೆವಲ್ಯೂಷನ್. ಹಾಗಾದರೆ 2/3 ರೆವಲ್ಯೂಷನ್ನ ಕಂಪ್ಲೀಟ್ ಮಾಡುತ್ತೆ. ಒಂದು ರೆವಲ್ಯೂಷನ್ಗೆ ಎಷ್ಟು ಉಂಟಾಗುತ್ತೆ ಆ್ಯಂಗಲು ಸೆಂಟ್ರಲ್ಲಿ ಅಂತಂದರೆ 360 ಡಿಗ್ರಿ ಉಂಟಾಗುತ್ತೆ. 360 ಡಿಗ್ರಿನ 2 ಟೈಮ್ಸ್ ಆಫ್ ಕಂಪ್ಲೀಟ್ ಆ್ಯಂಗಲ್ ಅಂತ ಕರಿತೀವಿ. 2 ಟೈಮ್ಸ್ ಆಫ್ 180 ಡಿಗ್ರಿ ಅಂತ ಬರ್ಕೋಬೋದು. 180 ಡಿಗ್ರಿನ ನಾವು ರೇಡಿಯನಲ್ಲಿ ಬರುತ್ತೆ, ಪೈ ರೇಡಿಯನ್ ಬರುತ್ತೆ, 2π ರೇಡಿಯನ್ ಆಯಿತು. ಹಾಗಾದರೆ ಫಾರ್ 40 ಮಿನಿಟ್ಸ್ ಮಿನಿಟ್ ಆ್ಯಂಡ್ ಕಂಪ್ಲೀಟ್ಸ್ 2/3 ರೆವಲ್ಯೂಷನ್ಸ್. ಹಾಗಾದರೆ ಇಟ್ ಸಬ್ಟೆಂಡ್ಸ್ ಆ್ಯನ್ ಆ್ಯಂಗಲ್ ಆಫ್ 2/3 ಟೈಮ್ಸ್ ಆಫ್ 2π ರೇಡಿಯನ್ ಅಟ್ ದಿ ಸೆಂಟರ್ ಆಫ್ ಎ ಸರ್ಕಲ್. Therefore, the angle subtended at the center of a circle when the minute and completes ಎಷ್ಟಪ್ಪ ಅಂದರೆ 40 ಮಿನಿಟ್ಸ್ ಅಂತ ಅಂದರೆ 4π/3 ರೇಡಿಯನ್ ಆಗುತ್ತೆ. ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಟು ದಿಸ್ ರಿಲೇಷನ್ ಎಲ್ ದಟ್ ಈಕ್ವಲ್ ಟು ಆರ್ ತೀಟಾ. therefore 1.5 ಟೈಮ್ಸ್ ಆಫ್ 4π/3 ಆಗುತ್ತೆ. 1.5 1s 1.5 2s 3 ಕ್ಯಾನ್ಸಲ್ ಆಗುತ್ತೆ. 2 ಗೆಟ್ ಕ್ಯಾನ್ಸಲ್, 2 1s 2 2s ಕ್ಯಾನ್ಸಲ್ ಆಗುತ್ತೆ. ದೆನ್ ವಿ ಗೆಟ್ ಓನ್ಲಿ 2π. Here pi, the value of pi is 3.14. ಬೇಕಾದ್ರೆ 22/7 ಅಂತ ಬೇಕಾದ್ರೂ ಹಾಕೋಬೋದು. ಅವರೇ ಯೂಸ್ pi ಆ್ಯಸ್ 3.14 ಅಂತ ಕೊಟ್ಟಿರೋದ್ರಿಂದ 2 ಟೈಮ್ಸ್ ಆಫ್ 3.14. ಹಾಗಾದರೆ 2 ಟೈಮ್ಸ್ ಆಫ್ 3.14 ಈಸ್ 6.28 ಸೆಂಟಿಮೀಟರ್.